ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ತಿನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡ್ರಿ. ನೋಡ್ರಿಪ್ಪ, ಈ ಕಾಗಿನ ನಾವು ಯಾವಾಗೂ ಯಾಕೆ ನೆನಪು ಮಾಡ್ಕೋತೀವಿ ಹೇಳ್ರಿ? ಯಾವಾಗ ನೆನಪು ಮಾಡ್ಕೋತೀವಿ ಹೇಳ್ರಿ? ಯಾರ್ದಾರೆ ತಿಥಿ ಮಾಡೋ ಮುಂದೆ ಇಟ್ಟಿದ ಪಿಂಡ ತಿನ್ಲಿಕ್ಕೆ ಬಾರಪ್ಪ ಅಂತ ಕರೀತಾರೆ ನೋಡ್ರಿ, ಆವಾಗ ಕಾಗಿನ ನಾವು ನೆನಪು ಮಾಡ್ಕೋತೀವ್ರಪ್ಪ. ಆದ್ರೆ ಇಲ್ಲೊಂದು ಕಾಗಿ ಯಾರೇ ಸಾಯ್ಲಿ ಅಂತಲೇ ಕಾಯ್ಲಿಕ್ಕತ್ತಂಗೆ ಕಾಣ್ತದ. ಇನ್ನು ನಾವು ಹೇಳಕತ್ತಿದ್ದೆ ಕಾವು ಕಾಗಿ ಬಗ್ಗೆ ಅಲ್ರಿ. ಮತ್ತು ಈ ಹೊಳ್ಳಿ ಮಿಳ್ಳಿ ಕಿತಾಪತಿ ಮಾಡೋರು, ಮೈಕ್ ನೋಡಿದ್ರೆ ಸಾಕು ಮೈ ಮೇಲೆ ಏನೋ ಬಂದಂಗೆ ಆಡುವಂಥ ರಾಜು ಕಾಗೆ ಬಗ್ಗೆ ನೋಡ್ರಪ್ಪ. ಎಲ್ಲರೂ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿ ಅಂತ ಆಸೆ ಇಟ್ಕೊಂಡು ಲೆಕ್ಕಾಚಾರದಾಗಿದ್ರೆ ಈ ಮನುಷ್ಯ ಮೋದಿ ಸಾವಿಗೆ ಕಾಯ್ಲಿಕ್ಕತ್ತಂಗೆ ಕಾಣ್ತದೆ ನೋಡ್ರಿ. ಮೋದಿ ಸತ್ತು ಹೋದ್ರೆ ಬೇರೆ ಯಾರು ಪ್ರಧಾನಿ ಆಗಲ್ಲೇನು ಅಂತ ಈ ಕಾಗೆ ಅಪಶಕುನದ ಕೂಗು ಹಾಕೈತೆ ನೋಡ್ರಿ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಅಲ್ಲ, ಮೋದಿ ಸೋಲನ್ನಂತೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಆಗೈತಿ ಇವ್ರಿಗೆ. ಹಿಂಗಾಗಿ ಇವರು ಸಾವಿಗೆ ಕಾಯ್ಲಿಕ್ಕತ್ತಾರ ಅನ್ನೋ ಸಂಶಯ ಬರುವುದಿಲ್ಲ ಏನು ಹೇಳ್ರಿ? ಮೋದಿ ಸಾವಿನ ಬಗ್ಗೆ ಮಾತಾಡೋರು ಇನ್ನು ಯಮರಾಜನಿಗೆ ಕೈ ಕಾಲು ಒತ್ತಿ ಮಸಾಜ್ ಮಾಡಿ ಚಿರಂಜೀವಿ ವರ ಏನಾರೇ ತಗೊಂಡು ಬಂದಾರ? ಇಲ್ಲಲ್ಲ. ನೋಡ್ರಪ್ಪ, ಎಲ್ಲರೂ ಒಂದಲ್ಲ ಒಂದು ದಿನ ಸಾಯ್ಲೇಬೇಕು. ನೋಡ್ರಿ, ಮೋದಿ ಸಾವಿನ ಸಲುವಾಗಿ ಕಾದು ಕುಂತವರು ಸಹಿತ ಒಂದಿಲ್ಲ ಒಂದಿನ ಸಾಯ್ಲೇಬೇಕು. ಮೋದಿ ಸತ್ತ ಮೇಲೆ ಬೇರೆ ಯಾರು ಪ್ರಧಾನಿ ಇಲ್ಲ ಅನ್ನೋ ಮಾತು ಬಂತಲ್ಲ, ಹಂಗಂತ ಹೇಳಿ ನೀವೇನರೇ ಈ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರನ್ನೋ ಅರ್ಥದಾಗ ಕಾಗೆ ಕಾವು ಅಂದಿದ್ದಿಲ್ರಿ. ಮತ್ತು ಅವರಿಗೇ ಸಾಮರ್ಥ್ಯ ಅದ ಅಂತ ದೇಶನ ನಡೆಸ್ಲಿಕ್ಕೆ. ಯಪ್ಪ ಕೇಳ್ರಿ, ನಾನು ಗ್ರಾಜುಯೇಟ್ ಇದ್ದೇನು, ನನಗೂ ಬುದ್ಧಿ ಐತಿ. ನಾ ಏನ್ ತೀರ ಕುರಿ ಇದ್ದೇನು? ಬುದ್ಧಿ ಐತಿ ನನಗ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ? ಮೋದಿ ತಗೊಂಡ ನೆಕ್ಕಾಗದ್ರಿ. ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ? ಮೋದಿ ತಗೊಂಡ ನೆಕ್ಕಾಗದ್ರಿ. ನಾನು ಎಜುಕೇಟೆಡ್ ಅದೀನಿ, ಸಮರ್ಥ ಅದೀನಿ, ದೇಶ ನಡೆಸೋದು ನಂಗೆ ಗೊತ್ತಿಲ್ಲೇನು? ಏನು ಮಾತಂತ ಆಡ್ತೀರಿ ಕಾಗೆ ಅವ್ರ? ನೀವು ಕತಿದಾಗ ಭಾಳ ಮುಂದಕ್ಕೆ ಹಿಂದಕ್ಕೆ ಹೋದ್ರೋ ಒಂದೂ ತಿಳಿಲಿಲ್ಲ. ನಿಮ್ಮನ್ನು ಪ್ರಧಾನಿ ಸೀಟ್ನಾಗ ನೋಡಿದ್ದಿನ ಬಹುಶಃ ಭಾರತದ ಕಣ್ಣೇ ಹಿಂಗೆ ಹೋಗ್ತಾವೆ ಕಾಣ್ತದೆ. ನಿಮ್ಮ ಹಣೆ ಬರಹಕ್ಕೆ ಪ್ರಧಾನಿ ಹುದ್ದೆ ಎಲ್ಲ ಕನಸ್ನ್ಯಾಗೂ ಸಿಗಲಾರ್ದ ಮಾತಂತ ತಿಳ್ಕೊರಿ ನೀವು. ಈ ಮನೆ ಗೆದ್ದು ಊರು ಗೆಲ್ಲು ಅಂತ ಅಂತಾರೆ ನೋಡ್ರಿ. ಹಂಗೆ ನೋಡ್ರಪ್ಪ, ಮೊದಲು CM ಆಗ್ರಿ, CM ಆಗ್ತೀನಿ ಅಂತ ಅಂದುಕೊಂಡರೆ ನೋಡ್ರಿ ಒಂದ್ಸಲ ಸಿದ್ದರಾಮಯ್ಯನವ್ರು ಹೆಂಗೆ ಗುದ್ದು ಕೊಟ್ಟು ಬಿಡ್ತಾರಂತ. ಕಾಗಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಮೊದಲೇ ಕಾಗಿ ಅನ್ನೋ ಶಬ್ದ ಸಿದ್ದರಾಮಯ್ಯನವ್ರಿಗೆ ಬರುವುದಿಲ್ಲ. ಜಸ್ಟ್ ಕಾರ್ ಮ್ಯಾಲ ಒಂದು ಕಾಗಿ ಕುಂತೈತಿ ಅನ್ನೋ ಕಾರಣಕ್ಕೆ ಆ ಕಾರನ್ನೇ ಚೇಂಜ್ ಮಾಡಿಬಿಟ್ಟಂತಹ ಅನಾಹುತ ಮನುಷ್ಯ ಅವರು. ಇನ್ನು ನೀವು ಹೋಗಿ ಅವರು ಸೀಟ್ ಮೇಲೆ ಕುಂತ್ರೆ ಏನಾಗಬಾರ್ದು ಹೇಳ್ರಿ? ಸೀಟ್ ಏನು ಚೇಂಜ್ ಮಾಡಲ್ಲ ಬಿಡ್ರಿ ಅವ್ರು. ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಫುಲ್ ಸ್ಟಾಪ್ ಹಾಕೋದಂತೂ ಪಕ್ಕ ಅಂತ ತಿಳ್ಕೊರಿ ನೀವು. ಈ ಲಾಸ್ಟ್ ಟೈಮ್ ಎಲೆಕ್ಷನ್ ಆದಮೇಲೆ CM ಕುರ್ಚಿ ಮೇಲೂ ಕಣ್ಣಿಟ್ಟಿದ್ರಪ್ಪ ನೀವು. ಮಠಾಧೀಶರು ಎದುರೇ ನಿಮ್ಮ ಆಸೆ ಹೇಳ್ಕೊಂಡಿದ್ರಿ. ಆದರೆ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು? ಕಿರಿಕಿರಿ ದೆವ್ವಕ್ಕೆ ಮರದ ಜಾಗಟೆ ಅನ್ನೋ ಥರ ಈ KSRTC ಅಧ್ಯಕ್ಷ ಸಾಕು ಅಂತ ಹೇಳಿ ಕುಂದ್ರಿಸ್ಬಿಟ್ರೆ ನಿಮಗೆ. CM ಸ್ಥಾನನೂ ನಿಮಗೆ ಭಾಳ ಹೆಚ್ಚೇ ಆಯ್ತು ಅನ್ಕೋತೀನಿರಪ್ಪ ನಾ. ಅಟ್ಲೀಸ್ಟ್ ಒಂದು ಮಂತ್ರಿಯರೇ ಆಗ್ಯಾರೆ. ಒಬ್ಬ ಸಾಧಾರಣ ಶಾಸಕ ನೀವು ಅಷ್ಟೇ. ಜಿಗಿಯುಕಿನ ಮೊದಲು ಎಲಾಸ್ಟಿಕ್ ಗಟ್ಟಿ ಅದ ಇಲ್ಲ ನೋಡ್ಕೋಬೇಕಿಲ್ರಿ ಕಾಗೆ ಅವ್ರ ನೀವು. ಆದರೂ ನಿಮ್ಮ ಹುರುಪ ಮೆಚ್ಚಬೇಕು ಬಿಡ್ರಿ. ನಿಮಗೆ ನರ್ಸ್ಗಳು ಅಜ್ಜ ಅಂದ್ರೆ ನಿಮಗೆ ಭಾಳ ತ್ರಾಸ ಆಗ್ತೈತಲ್ಲ. ಓಪನ್ ಸ್ಟೇಜ್ನಾಗೆ ಇಂಥ ಮಾತು ನೀವು ಹೇಳಿದವ್ರು. ಮರಕ್ಕೆ ಮುಪ್ಪು ಹುಳಿಗೆ ಅಲ್ಲ ಅಂತ ಹೇಳಿಟ್ಟಿರಿ. ನಿಮ್ಮ ರಾಜಕೀಯ ಜೀವನದಾಗ ಒಂದೇ ಒಂದು ಸಲಾರೆ ಚಂದಾಗೆ ನೆಟ್ಟಗೆ ಮಾತಾಡಿದ ದಾಖಲೆ ಐತೇನು ಹೇಳ್ರಿ? ಯಾವಾಗ ಕನ್ನಡಿಗರ ಹೇಳಿಕೆ ವಿರುದ್ಧ ಚಾಟಿ ಬೀಸ್ಲಿಕ್ಕೆ ಚಾಲೂ ಮಾಡಿದ್ರೋ ತಪ್ಪಾತ್ರಪ್ಪ ಅಂತಂದ್ರಿ ನೀವು. ಅಲ್ಲ, ಒಂದು ಮಾತು ಕೇಳಿಸ್ಕೋರಿ ಅಜ್ಜಾರ. ಮೋದಿ ಸತ್ತ ಮೇಲೂ ಬೇರೆ ಪ್ರಧಾನಿ ಅಭ್ಯರ್ಥಿ ಬಂದೇ ಬರ್ತಾರೆ. ಯೋಗಿ ಆದಿತ್ಯನಾಥ್ ಇಲ್ಲ, ಅಮಿತ್ ಶಾ ಅವ್ರ ಕಣ್ಣಿಗೆ ಕಾಣೋದಿಲ್ಲ. BJPಯವರು ಅದರಾಗೂ ಸಂಘದಿಂದ ಬಂದವರು ಸಮರ್ಥವಾಗಿಯೇ ದೇಶನ ನಡೆಸಬಲ್ಲಂಥವ್ರು ಭಾಳಷ್ಟು ಮಂದಿ ಅದಾರ.
ನೋಡ್ರಿ, ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಯಾರು ಅನ್ನೋ ಪ್ರಶ್ನೆ ಬಂದಿತ್ತಲ್ಲ, ಅದಕ್ಕೆ ಉತ್ತರ ಅನ್ನುವಂಗೆ ಅವರ ಶಿಷ್ಯ ಮೋದಿಜಿ ಬಂದ್ರು. 3ನೇ ಸಲ PM ಆಗ್ಲಿಕ್ಕೆ ಸಜ್ಜಾಗಿ ನಿಂತಾರ. ಅವ್ರು ಆದ್ಮೇಲೂ ಅವರಂಗೆ ಒಬ್ಬ ದೇಶಭಕ್ತ ಆ ಜಾಗಕ್ಕೆ ಬಂದು ಕುಂದಿರ್ತಾರೆ. ನೋಡ್ರಿ, ನಿಮ್ಮ ಮಾತು ನಡೆ ಎಲ್ಲ ನೋಡ್ಲಿಕ್ಕತ್ರ ಕಾಂಗ್ರೆಸ್ ಪರ್ಮನೆಂಟಾಗಿ ಮೋದಿ ವಿರೋಧಿ ಪಕ್ಷದಾಗ ಕುಂಡ್ರೋಂಗೆ ಕಾಣ್ಲಿಕ್ಕತ್ತದ. ಯಾಕಂದ್ರೆ ಸಾಮಾನ್ಯ ಶಾಸಕನಾಗಿದ್ದರೂ ಸಹಿತ ರೌಡಿಸಮ್ ಮಾಡುವಂಥ ನಿಮಗೆ ಆ ಸ್ಥಾನ ಎಲ್ಲ ಗಗನ ಕುಸುಮ. ಏನಂದ್ರಿ, ಕಾಂಗ್ರೆಸ್ಸಿಗೆ ಲೀಡ್ ಬಂದಿಲ್ಲ ಅಂದ್ರೆ ಕರೆಂಟ್ ಕೊಡೋದಿಲ್ಲ. ಯಪ್ಪ, ಏನ್ರಿ ಇದು, ಮಂದಿ ಹಿಂಗೆ ಧಮಕಿ ಹಾಕುದಾ? 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರು ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ನಾಯ್ಕ್ರ, ನೀವು ಹೆಚ್ಚು ಮಾಡಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಏನಂದ್ರೆ ನಾವ್ ಏನ್ ನಿಮ್ಮದು ಕರೆಂಟ್ ಅಟ್ಟ ಕಟ್ ಮಾಡಕದೀವು ಉಳಿದು ಬೇರೆ. ಅದಕ್ಕ ಬೇಕಾಗಿಲ್ಲ. ಅದ ನಾವ್ ಹೆಂಗ್ ಮಾತಾಡಿದ್ರೆ ಹಂಗ ನಡ್ಕೋತಾರ ಗೌಡ್ರ, ಮಂಗಾವತಿ ಗೌಡ್ರ. ಅಲ್ಲ, ಮಂದಿಗೆ ಧಮಕಿ ಹಾಕಿ ಉಳಿದವರು ಈ ಪ್ರಜಾಪ್ರಭುತ್ವದಾಗ ಯಾರೇ ಅದಾರೇನು ಹೇಳ್ರಿ, ಉದ್ಧಾರ ಆದವ್ರು ಅದಾರೇನು ಹೇಳ್ರಿ. ನೀವು ಸ್ವಲ್ಪ ಎಚ್ಚರದಿಂದಿರ್ರೆ ಸಾಹೇಬ್ರ. ನೀವು ಈ ಮಂದಿಗೆ ತಲೆ ಗಿರ್ರ ಅಂತಂದ್ರೆ ಆಯ್ತು, ಈ ರಾಜು ಕಾಗೆಯಿಂದ ಕರೆಂಟ್ ಹೊಡೆದ ಕಾಗೆನೆ ಮಾಡಿಬಿಡ್ತಾರೆ ನಿಮಗೆ. ಮಂದಿಗೆ ನೋಡ್ರಪ್ಪ, ಯಾವ ಅಂಜಿಕೆ ಇಲ್ಲ, ಯಾರು ಮುಜುಗರ ಇಲ್ಲ, ಓಟಿನ ಏಟು ಗೊತ್ತಲ್ಲ ಹೆಂಗಿರ್ತೈತೆ ಅಂತ ಹೇಳಿ. ಕರೆಂಟ್ ಏನು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ, ನಿಮ್ಮ ಮನೆ ಹಿತ್ತಲ್ಯಾಗ ಕರೆಂಟ್ ತೆಗೆಯಲ್ಲ, ಬೆಳೆ ಅಲ್ಲ. ಅದಕ್ಕಂಥ ಬೇರೆ ಡಿಪಾರ್ಟ್ಮೆಂಟ್ ಅದ, ಮಂತ್ರಿ ಅದಾರ. ಅಲ್ಲ, ನಿಮ್ಮ ಯೋಗ್ಯತೆ ಒಂದು ಮಂತ್ರಿ ಸ್ಥಾನ ತಗೊಳಕ್ಕಾಗಿಲ್ಲ, ಕರೆಂಟ್ ತೆಗಿತಾರಂತ ಇವ್ರು. ಕರೆಂಟ್ ನೋಡ್ರಪ್ಪ, ನಿಮ್ಮ ಕೈಲಿ ಏನಾರ ತೆಗಿಲಿಕ್ಕೆ ಆಗ್ತಿತ್ತು ಅಂದ್ರೆ ನಿಮ್ಮ ತಲೆಯಾಗಿರೋ ಈ ಧಿಮಾಕನ್ನು ತೆಗೆದು ಒಗದು ಹಾಕ್ರಿ. ಈ ಮೋದಿ ಸತ್ತ ಮೇಲೆ ಯಾರೂ ಅನ್ನೋ ಚಿಂತೆ ಐತಲ್ಲ, ಅದನ್ನು ತೆಗೆದು ಒಗದು ಹಾಕ್ರಿ. ಶಾಸಕ ಸ್ಥಾನಕ್ಕಂತೂ ಮರ್ಯಾದೆ ತೆಗೆದು ಬಿಟ್ಟಿರಿ. ಅಟ್ಲೀಸ್ಟ್ ಕೂದಲು ಬೆಳ್ಳಗಾಗ್ಯದ, ದೇಹಕ್ಕೆ ವಯಸ್ಸಾಗ್ಯದ, ನಾವು ವಯಸ್ಸಾದವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಹೀಗಾಗಿ ಅದಕ್ಕೆ ತಕ್ಕಂಗೆ ಮಾತಾಡೋದನ್ನು ಕಲ್ತ್ಕೊಂಡು ಬಿಡ್ರಲ್ಲ ಸ್ವಲ್ಪ. ಇನ್ನು ಅಲ್ಲಿ ನೋಡಿದ್ರೆ DKC ಬೆಂಗಳೂರು ಅಪಾರ್ಟ್ಮೆಂಟ್ ಮಂದಿಗೆ ಆವಾಜ್ ಹಾಕೋ ರೀತಿ ಮಾತಾಡ್ತಾರೆ. ಇನ್ನೊಬ್ಬ ಎಲ್ಲೋ ನಿಂತು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆ ಬಂದಾಗ್ತಾವ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈಗ ಈ ಕಾಗೆ ಅಣ್ಣಾರು ಕರೆಂಟ್ ಕೊಡಲ್ಲ ಅಂತ ಧಮಕಿ ಹಾಕ್ತಾರೆ. ಅಲ್ಲ, ಕಾಂಗ್ರೆಸ್ ಪಕ್ಷ ಮಂದಿನ ಏನಂತ ತಿಳ್ಕೊಳೋದು ಹೇಳ್ರಿ ಸ್ವಲ್ಪ. ಮಂದಿಗೇನು ಅಂಜಿಕೆ? ಅಷ್ಟು ಅಂಜಿಕೆ? ಅಧಿಕಾರ ಇದ್ರೆ ಯಾರ ಮೇಲೂ ದರ್ಪ ತೋರಿಸ್ಬಹುದಾ ಹಿಂಗೆ? ಇದು ಒಂದು ಲೆಕ್ಕಾಚಾರ ನನಗೆ ಅರ್ಥನೇ ಆಗಕತ್ತಿಲ್ಲ ನೋಡ್ರಪ್ಪ. ನೋಡ್ರಿ, ನಿಮಗೆಲ್ಲ ತಿಳಿತು ಅಂದ್ರೆ ಯಾರಿಗೆ ಓಟ್ ಹಾಕಬೇಕು ಅಂತ ಗೊತ್ತಾಗ್ತದೆ. ಅಂದ್ರೆ ಇವತ್ತಿನ ಮಿರ್ಚಿ ಮಂಡಕ್ಕಿನ್ಯಾಗ ಈ ಕಾವು ಕಾಗೆ ಸುದ್ದಿನೇ ಕಾಲ ಕಳೆದು ಹೋಯ್ತು ನೋಡ್ರಪ್ಪ. ಈಗ ನಮ್ಮ ಕಮೆಂಟ್ ಬಾಕ್ಸ್ ನೋಡೋಣ. ನಾಗರಾಜ್ ಗೌಡ ಗುಗ್ಗರಿ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, ಮೋದಿಜಿಯವರ ಅಭಿವೃದ್ಧಿ ಕೆಲಸಗಳು 1-2. ಅವರು ಕೊಡ್ತಾ ಇದ್ದ ರೈತರ 2,000 ರೂಪಾಯಿ ನಮಗೆ ತುಂಬಾ ಸಹಾಯ ಆಗಿದೆ. ಅವರು ಏನೇ ಮಾಡಲಿ ಅವರೇ ನಮಗೆ ಪ್ರಧಾನಿ ಆಗಬೇಕು. ಹೊಲಸು ರಾಜಕೀಯ, ಅವರು ಇವರಿಗೆ ಬೈಯೋದು, ಇವರು ಅವರಿಗೆ ಬೈಯೋದು ಕೇಳಿ ಕೇಳಿ ಸಾಕಾಗೈತಿ ಅಂತ ಮುಂದೆ ಒಂದು ಹುಬ್ಳಿ ಪದ ಬಳಸ್ಯಾರ. ಅದನ್ನ ನಾ ಹೇಳಂಗಿಲ್ಲ, ನೀವ ಓದ್ಕೋರಿ. ಇನ್ನು ಮತ್ತೊಬ್ರು ಗಣೇಶ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, ಹಿಂದೂಗಳೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಯಾವನೋ ಒಬ್ಬ ಮುಠಾಳ ಹಿಂದೂಗಳ ಓಟುಗಳೇ ಬೇಡವಂತೆ, ಅವನಿಗೆ ಅಲ್ಪಸಂಖ್ಯಾತರ ಓಟುಗಳೇ ಸಾಕಂತೆ ಕಾಂಗ್ರೆಸ್ ಗೆಲ್ಲೋಕೆ. ಹಿಂದೂಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಹಿಂದೂ ಜನಗಳಂಥ ಮುಠಾಳರು ಯಾರೂ ಇಲ್ಲ. ದಯವಿಟ್ಟು ದೇಶವನ್ನು ರಕ್ಷಿಸಿ, ಎಲ್ಲ ನಮ್ಮ ಕೈಯಲ್ಲಿ ಅಂದರೆ ಹಿಂದೂಗಳ ಕೈಯಲ್ಲಿ ಅಂಥೇಳಿ ನಮ್ಮ TV ವಿಕ್ರಮದ ಟ್ಯಾಗ್ಲೈನ್ ಥರನ ಕಮೆಂಟ್ ಮಾಡ್ಯಾರ. ಭಾಳ ಅರ್ಥ ಐತಿ, ತಿಳ್ಕೊಂಡವರಿಗೆ ಇದು ಭಾಳ ಚಲೋ ಗೊತ್ತಾಗ್ತೈತಿ. ಇನ್ನು ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ರಘುವೀರ್ ಪ್ರಸಾದ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, ಬ್ರೋ ಹಿಂದೂ ಮುಸ್ಲಿಂ ಬಿಟ್ಟು ಒಗ್ಗಟ್ಟಾಗಿ ಇರೋವಂಥ ಕಂಟೆಂಟ್ ಮಾಡಿ, ವೀವ್ಸ್ಗೋಸ್ಕರ ವಾಯ್. ಇವ್ರ ಕಮೆಂಟ್ನಾಗ ನನಗೆ ಬಹಳಷ್ಟು ವಿಷಯಗಳು ತಿಳಿಲಿಲ್ಲ. ಇಲ್ಲಿ ಬ್ರೋ ಅಂತ ಇವ್ರ ಕಣ್ಣಿಗೆ ಯಾರು ಕಂಡಾರಂತ ಗೊತ್ತಿಲ್ಲ. ಮತ್ತೊಂದು, ಹಿಂದೂ ಮುಸ್ಲಿಂ ಬಿಟ್ಟು ಒಗ್ಗಟ್ಟಾಗಿರುವಂಥ ಕಂಟೆಂಟ್ ಮಾಡ್ರಿ ಅಂತಂದಾರಲ್ಲ. ನೋಡ್ರಿ, ನಮ್ಮ TV ವಿಕ್ರಮದ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ದೇಶ ಅನ್ನುವಂಥದ್ದು. ಹಿಂದೂ ಮುಸ್ಲಿಂ ನಡು ಸಾಮರಸ್ಯ ಇರಬೇಕನ್ನುವಂಥದ್ದೇ ನಮ್ಮ ಉದ್ದೇಶ. ಆದರೆ ಅವರಿಬ್ಬರ ನಡು ತಂದಿಡುವಂಥ ರಾಜಕಾರಣಿಗಳದಾರಲ್ಲ, ಅವರು ಬಣ್ಣ ಬಯಲು ಮಾಡ್ತೀವಿ, ಅದನ್ನು ಹೇಳ್ತೀವಿ ಅಷ್ಟೇ ಹೊರತಾಗಿ ನೀವು ಎಲ್ಲರೂ ಕಚ್ಚಾಡಬೇಕು ಅನ್ನೋವಂಥ ಉದ್ದೇಶ ನಮಗಿಲ್ಲವೇ ಇಲ್ಲ. ಎಲ್ಲರೂ ಚಲೋ ಇರಬೇಕು, ಸಾಮರಸ್ಯದಿಂದ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಅನ್ನೋದಂತ ಸ್ಪಷ್ಟನೆ ಕೊಡ್ಲಿಕ್ಕತ್ತೀನಿ. ಈಗ ಮತ್ತೊಬ್ಬರು, ಈಗ ನಮ್ಮ ಮಿರ್ಚಿ ಮಂಡಕ್ಕಿಗೆ ಖಾಯಂ ಕವಿಗಳವರು ಒಬ್ರು ಅದಾರ, ಯಾವಾಗಲೂ ಕವನ ಬರೀತಿರ್ತಾರ. ಆ ಕವನದ ಜೊತೆಗೆ ಇವತ್ತಿನ ಮಿರ್ಚಿ ಮಂಡಕ್ಕಿ ಮುಗಿಸೋಣ. ಸುಂದರೇಶ್ ವೇಣೂಸ್ ಅನ್ನುವಂಥವ್ರು, ಈ ಬಾರಿಯೂ ದೇಶದ ಜನ ಕಮಲ ಪಕ್ಷದ ಬಗ್ಗೆ ಹೊಂದಿದ್ದಾರೆ ಭಾರೀ ಒಲವು. ಹಾಗಾಗಿ ಫಲಿತಾಂಶಕ್ಕೂ ಮುನ್ನವೇ ಅವರು ಸಾಧಿಸುತ್ತಿದ್ದಾರೆ ಸುಲಭ ಗೆಲುವು. ಕಾರಣ ಆ ಪಕ್ಷದವರ ಹಿಂದುತ್ವ, ಸನಾತನ ಧರ್ಮದ ಬಗೆಗಿನ ಗಟ್ಟಿ ನಿಲುವು ಹಾಗೂ ಕಾಂಗಿಗಳು 60 ವರ್ಷಗಳ ದುರಾಡಳಿತದಲ್ಲಿ ನಡೆಸಿದ ದುಷ್ಕೃತ್ಯಗಳ ಫಲವು.
ಸುಂದರೇಶ್ ಅವರು ಸುಂದರವಾದ ಕವನ, ಅರ್ಥಗರ್ಭಿತವಾದ ಕವನ, ಹಿಂಗೆ ನಿಮ್ಮಲ್ಲಿರುವಂತಹ ಕವಿತ್ವ ಜಾಗೃತವಾಗ್ಲಿ, ಹಿಂಗೆ ಕವಿತೆಗಳು ಬರಿತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೇನಿ. ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.